ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಸನದಲ್ಲಿ ತಣ್ಣೀರಳ್ಳ ಇದೆಯಲ್ಲ, ಅಲ್ಲಿ ಇದು ಆಯುರ್ವೇದ ಹಾಸ್ಪಿಟ್ಲ್ ಎದುರುಗಡೆ, ಮಂಜುನಾಥ ಆಯುರ್ವೇದ ಹಾಸ್ಪಿಟ್ಲ್ ಎದುರುಗಡೆ ಎಕ್ಸಿಬಿಷನ್ ಹಾಕಿದ್ದಾರೆ. ಮತ್ಸ್ಯ ಕನ್ಯೆಯರದು ತುಂಬ ಚೆನ್ನಾಗಿದೆ. ನಾವು ಹೋಗಿದ್ವಿ. ನೀವು ಎಲ್ಲರೂ ಒಂದು ಸಲ ಹೋಗಿ ಬನ್ನಿ. ಈಗ ಮಕ್ಕಳಿಗೆಲ್ಲ ರಜೆ ಇರೋದ್ರಿಂದ ಈಗ ಎಲ್ಲ ಕಡೆ ಎಕ್ಸಿಬಿಷನ್ ಹಾಕ್ತಾರೆ. ಹೋದ ಸಲನೂ ಹಾಕಿದ್ರು. ಹಾಸನಾಂಬೆ ಜಾತ್ರೆ ಇತ್ತಲ್ಲ, ಅವಾಗ 2 ಕಡೆ ಹಾಕಿದ್ರು ಎಕ್ಸಿಬಿಷನ್ನು. ಈಗ ಇಲ್ಲಿ ಒಂದು ಕಡೆ ಹಾಕಿದ್ದಾರೆ. ಮಕ್ಳಿಗೆ ರಜೆ ಎಲ್ಲ ಇರೋದ್ರಿಂದ ಚೆನ್ನಾಗಿದೆ. ಮತ್ಸ್ಯ ಕನ್ಯೆಯರು ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಆಟ ಆಡ್ತಿದ್ದಾರೆ. ಒಂದು ಲೇಡಿ ಇದ್ದಾರೆ, ಒಬ್ಬರು ಹುಡುಗ ಇದ್ದಾರೆ. ಅವರು ಪಾಪ ಒಂದೊಂದು 3 ನಿಮಿಷಕ್ಕೆ ಮೇಲೆ ಹೋಗ್ಬಿಟ್ಟು ಇದು ತಗೋಬೇಕು. ಅವರು ಅಷ್ಟು ಕಷ್ಟಪಡ್ತಿದ್ದಾರೆ, ನೋಡೋಕ್ಕಾಗಲಿಲ್ಲ. ನೋಡೋಕೆ ಖುಷಿಯಾಗುತ್ತೆ. ಎಲ್ರೂ ಅದನ್ನು ಆಕರ್ಷಣೀಯವಾಗಿ ನೋಡ್ತಾಯಿದ್ರು, ಚೆನ್ನಾಗಿದೆ ಅಂತ. ಸುತ್ತ ಜನಗಳು ತುಂಬಿಕೊಂಡಿದ್ರು. ಅವ್ರು ಹಿಂಗೆ ಕಾಲು ಬಿಡೋಂಗಿಲ್ಲ. ಆದರೂ ಮೀನು ಥರನೇ ಆಟ ಆಡಬೇಕು. ಅದನ್ನ ನೋಡಿ ಖುಷಿನೂ ಆಗುತ್ತೆ, ಬೇಜಾರು ಆಗುತ್ತೆ. ನೀರೊಳಗಡೆ ಎಷ್ಟೊತ್ತು ಇರೋಕ್ಕಾಗುತ್ತೆ. ನಾವೇ ಎಲ್ಲಾರು ಹೊರಗಡೆ ನೀರಿಗೆ ಹೋದಾಗ ನೀರು ಅಂತ ಆಟ ಆಡ್ತೀವಿ, ಆದರೆ ಕಾಲು ಮಾತ್ರ ಬಿಟ್ಕೊಂಡಿರ್ತೀವಿ. ಇನ್ನೆಲ್ಲ ಉಸಿರಾಡೋಕ್ಕೆ ನಾವು ಇದು ಮಾಡ್ಕೊಂಡಿರ್ತೀವಿ. ಈ ಹುಡುಗಿನೂ ಅಷ್ಟೇ ತುಂಬ ಚೆನ್ನಾಗಿ ಇದು ಮಾಡ್ತಿತ್ತು. ಎಲ್ರಿಗೂ ರೆಸ್ಪಾನ್ಸ್ ಮಾಡ್ತಿದ್ರು, ಎಲ್ರನ್ನೂ ಮಾತಾಡಿಸ್ತಿದ್ರು. ಎಲ್ಲರೂ ಮಾತಾಡ್ಸಿದ್ರೆ ಹಿಂಗೆ ಮೌನ ಇದರಲ್ಲೇ ಮಾತಾಡಿಸ್ತಾಯಿದ್ರು. ಚೆನ್ನಾಗಿ ಇದು ಮಾಡ್ತಾಯಿದ್ರು, ಆಟ ಆಡ್ತಿದ್ರು. ಆ ಕಡೆ ಈ ಕಡೆಗೆ ಎಲ್ಲರೂ ಜನ ಸುತ್ತ ನಿಂತ್ಕೊಂಡಿದ್ರು. ಎಲ್ಲರಿಗೂ ಜನಗಳಿಗೆ ಇದು ಮಾಡ್ತಾಯಿದ್ರು. ಈಗ 5-6 ವರ್ಷದಿಂದನೂ ಈಗ ಹಾಸನಲ್ಲಿ ಎಕ್ಸಿಬಿಷನ್ನು ಎಲ್ಲ ಹಾಕ್ತಾಯಿದ್ದಾರೆ. ಒಂದೊಂದು ಎರಡೆರಡೆಲ್ಲ ಹಾಕ್ತಾರೆ. ತುಂಬ ಕಡೆ ಸೇಲ್ಸ್ಗಳು ಎಲ್ಲ ಸರ್ಕಸ್ಸು ಎಲ್ಲ ಹಾಕ್ತಿದ್ದಾರೆ. ಮುಂಚೆ ಕೊರೋನಾದಲ್ಲಿ ಸ್ವಲ್ಪ ದಿನ ಬಿಟ್ಬಿಟ್ಟಿದ್ರು, ಆವಾಗ ಆಗ್ತಿರ್ಲಿಲ್ಲ. ಅದಕ್ಕಿಂತ ಮುಂಚೆನೂ ಅಷ್ಟೇ, ಮುಂಚೆ ಎಲ್ಲ ಆಗ್ತಿದ್ರು. ಆಮೇಲೆ ಅದಕ್ಕಿಂತ ಮುಂಚೆನೂ ಅಷ್ಟು ಆಗ್ತಾನೆ ಇರಲಿಲ್ಲ. ನಾವೇನೂ ಇಲ್ವಲ್ಲಪ್ಪ ಹಾಸನಲ್ಲಿ, ಎಂಟರ್ಟೈನ್ಮೆಂಟ್ ಏನೂ ಇಲ್ವಲ್ಲ. ಈ ಸಿಟಿಗಳಲ್ಲಾದರೆ ಆ ಮಾಲ್ಗಳ್ಗೆ ಹೋಗ್ತಾರೆ, ಮತ್ತು ವಾಟರ್ ಗೇಮು ಅವೆಲ್ಲ ಇರುತ್ತೆ, ಅಲ್ಲಿಗೆಲ್ಲ ಹೋಗ್ತಾರೆ. ಹಾಸನಲ್ಲಿ ಏನೂ ಇಲ್ಲ ಅನ್ಕೋತಾ ಇದ್ವಿ. ಈಗಂತೂ ತುಂಬಾ ಆಗ್ತಾಯಿದ್ದಾರೆ. ವರ್ಷಕ್ಕೊಂದು 2 ಸಲ 3 ಸಲ ಎಲ್ಲ ಹಾಕ್ತಾರೆ. ಇದು ನೋಡಿ, ಫ್ಲವರ್ದೊಂದು ತುಂಬ ಚೆನ್ನಾಗಿ ಮಾಡಿದ್ರು. ಅದು ತುಂಬ ಫ್ಲವರ್ ಕಲರ್ಫುಲ್ ಆಗಿತ್ತು. ಇದೊಂದು ಮೇಲಿಂದ ಜರಿ ಬೀಳೋ ಥರ ನೀರು ಬೀಳ್ತಾ ಇದೆ. ತುಂಬ ಕಲರ್ಫುಲ್ ಲೈಟ್ ಹಾಕಿದ್ದಾರೆ, ಚೆನ್ನಾಗಿ ಬೀಳ್ತಿದೆ. ಅಲ್ಲೂ ಅಷ್ಟೇ, ಜನಗಳಂತೂ ಇದು ಹೊಸ ಥರ ಇದೇ ಫಸ್ಟ್ ಹಾಸನಲ್ಲಿ ಇದು ಬಂದಿರೋದು. ಹಂಗಾಗಿ ಅಲ್ಲೇ ನಿಂತ್ಕೊಂಡೆಲ್ಲ ಅಲ್ಲಿ ಸೆಕೆಗೂ ಅದಕ್ಕೂ ತಣ್ಣಗಾಗುತ್ತೆ ಅಲ್ಲೇ ವಾತಾವರಣ. ಅಲ್ಲಿ ನೀರ ಹತ್ರ ಹೋಗಿನೂ ಹಿಂಗೆ ಮುಟ್ಬೋದು ನೀರನ್ನೆಲ್ಲ. ಮಕ್ಕಳೆಲ್ಲ ಅಷ್ಟು ಖುಷಿ ಪಡ್ತಿದ್ರು. ತುಂಬ ಜನ ಇದ್ದರು. ಮಕ್ಕಳೆಲ್ಲ ಈಗ ರಜಾ ಇರೋದ್ರಿಂದ ಅವ್ರ ಅಪ್ಪ ಅಮ್ಮ ಮಕ್ಳಿಗೆಲ್ಲ ಕರ್ಕೊಬಂದಿದ್ರು. ಸಣ್ಣ ಸಣ್ಣ ಮಕ್ಕಳು ಎಲ್ಲ ತುಂಬ ಇದ್ವು. ಎಲ್ಲರೂ ಅಷ್ಟೇ, ಪೇರೆಂಟ್ಸ್ಗಳೆಲ್ಲ ತುಂಬ ಕರ್ಕೊಂಬಂದು ಎಲ್ರಿಗೂ ಮಕ್ಕಳಿಗೆ ಖುಷಿ ಪಡಿಸ್ತಾಯಿದ್ರು. ಇದೇ ನೋಡಿ, ಫ್ಲವರ್ದೊಂದು ಇದು ಮಾಡಿದ್ದಾರೆ, ಕಲರ್ಫುಲ್ ಫ್ಲವರ್ ಆಗಿ. ಮಕ್ಕಳಿಗಂತೂ ಖುಷಿ, ನೀರು ಬಿಟ್ಟಿದ್ದಾರೆ ಅಂತ. ನಾವು ನೀರನ್ನ ಹುಡಿಕೊಂಡು ಹೋಗ್ಬೇಕಾಗುತ್ತೆ ಎಲ್ಲೆಲ್ಲಿದೆ ಅಂತ ನಾವು ಆಚೆ ಹೋದಾಗ. ಇಲ್ಲೇ ಎಕ್ಸಿಬಿಷನ್ ಒಳಗಡೆ ಈ ಥರ ಫಾಲ್ಸ್ ಮಾಡಿದ್ದಾರೆ. ನಾವು ಅಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ, ಚೆನ್ನಾಗಿತ್ತು. ಎಲ್ಲರೂ ಅಷ್ಟೇ, ನೀರಂದ್ರೇ ಖುಷಿ ಎಲ್ರಿಗೂ, ಪ್ರತಿಯೊಬ್ರಿಗೂ. ನಾನು ನೋಡಿ ಹೋಗ್ತಾಯಿದ್ದೀನಿ ನೀರಲ್ಲಿ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ. ಅಲ್ಲಿ ಒಂಥರ ಚಿಮ್ಮುತ್ತಲ್ಲ, ತಣ್ಣಗಾಗ್ತಾಯಿತ್ತು ಅಲ್ಲಿ. ಹಂಗಾಗಿ ಖುಷಿ ಆಗ್ತಿತ್ತು ಅದು. ಹಾಗೆ ಕಲರ್ ಲೈಟ್ ಹಾಕ್ತಿದ್ರು. ಮಕ್ಕಳೆಲ್ಲ ಅದ್ರ ಮೇಲೂ ಹೋಗ್ತಿದ್ವು. ಮೇಲೂ ಹೋಗ್ಬಿಟ್ಟು ಓಡಿ ಬರ್ತಿದ್ವು ಮಕ್ಕಳೆಲ್ಲ. ಚೆನ್ನಾಗಿದೆಲ್ಲ ಪಾಟ್ ಇಟ್ಟಿದ್ದಾರೆ, ಗ್ರೀನ್ ಇದಾಗಿ ಚೆನ್ನಾಗಿತ್ತು, ತಣ್ಣಗಾಗ್ತಾಯಿತ್ತು. ಇನ್ನೂ ಯಾರ್ಯಾರು ಹೋಗಿಲ್ಲ ಹಾಸನಲ್ಲಿರೋರು, ಸುತ್ತಮುತ್ತ ಹಳ್ಳಿಯಲ್ಲೆಲ್ಲ ಇರೋರು, ಎಲ್ಲರೂ ಬಂದು ಒಂದು ಸಲ ವಿಸಿಟ್ ಕೊಡಿ. ಚೆನ್ನಾಗಿದೆ ಇಲ್ಲಿ ವಾತಾವರಣ. ಹಾಗೆ ಸ್ವಲ್ಪ ಒಳಕ್ಕೆ ಹೋದರೆ ಸ್ಟಾಲ್ಗಳು ಹಾಕಿದ್ರು. ₹10, ₹20 ಮತ್ತು ₹30, ₹40 ಕೆಳಗಡೆ ಹಾಕಿದ್ರು. ಕ್ಲಿಪ್ಪು, ಸ್ಟಿಕ್ಕರು, ಬಳೆ ಎಲ್ಲ ಹಾಕಿದ್ರು. ಹಾಗೆ ಮೇಲ್ಗಡೆ ಎಲ್ಲ ಓಲೆಗಳು ಹಾಕಿದ್ರು. ಓಲೆ, ಜುಮ್ಕಿ ಮತ್ತು ಸರಗಳೆಲ್ಲ ಹಾಕಿದ್ರು. ಅವೆಲ್ಲ ಕಾಸ್ಟ್ಲಿ, ಅಂದರೆ ₹150, ₹200. ಕೆಳಗಡೆ ಸ್ಟೆಪ್ಪಲ್ಲಿ ಮಾತ್ರ 10, 20, ಇದು ₹30, ₹40, ₹50 ಹಾಕಿದ್ರು. ಚೆನ್ನಾಗಿತ್ತು ಕಲೆಕ್ಷನ್ನು. ಓಲೆಗಳಂತೂ ತುಂಬ ಚೆನ್ನಾಗಿತ್ತು, ಜುಮ್ಕಿ ಎಲ್ಲ. ಹಾಕೊಳ್ಳೋರ್ಗಂತೂ ಹೆಣ್ಮಕ್ಳಿಗೆ ಖುಷಿಯಾಗುತ್ತೆ ಅಲ್ಲಿ ಹೋದ್ರೆ ತಗೊಳ್ಳೋಕ್ಕೆ. ಅದು ಏನೋ ಒಂದು ₹150, ₹50 ಇದೆ ಜುಮ್ಕಿ ಎಲ್ಲ. ಹಾಗೆ ಕ್ಲಿಪ್ಗಳು ನೋಡಿ, ಏರ್ ಕ್ಲಿಪ್ಪು, ಆಮೇಲೆ ಸಣ್ಣ ಸಣ್ಣ ಓಲೆಗಳು ಎಲ್ಲ ಇತ್ತು. ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲೇ ಒಂದು ಬೌಲ್ ಕೊಡ್ತಾರೆ, ಅದಕ್ಕೆ ನಾವೇನೇನು ಬೇಕೋ ಹಾಕಿಟ್ಕೊಂಡ್ರೆ ಲಾಸ್ಟಿಗಲ್ಲಿ ಬಿಲ್ ಮಾಡಿಸ್ಬೋದು. ಅಲ್ಲೆಲ್ಲ ತೊಗೋತಾಯಿದ್ರು. ಎಲ್ಲರೂ ತೊಗೊಂಡ್ವಿ, ನಾವು ತೊಗೊಂಡ್ವಿ. ಒಂದು ₹200, ₹300 ತೊಗೊಂಡ್ವಿ. ಎಲ್ಲೇ ಹೋದ್ರೂ ಅಷ್ಟೇ ತೊಗೊಬಿಡ್ತಾರೆ ನನ್ನ ಮಗಳು. ನಾನು ಅಷ್ಟೇ, ಅಷ್ಟು ನನಗೆ ಇಷ್ಟ ಆಗೋಲ್ಲ. ಆದ್ರೂ ಅವಳು ತೊಗೋತಾಳಲ್ಲ, ಅವಳೇ ತೊಗೊಳ್ಳಿ ಅಂತ ಬಿಟ್ಬಿಡ್ತೀನಿ. ಹಾಗೆ ಇಲ್ಲಿ ಬಂದರೆ ಈಗ ಉಪ್ಪಿನಕಾಯಿಗಳೆಲ್ಲ ಇತ್ತು. ಉಪ್ಪಿನಕಾಯಿ, ಗೊಜ್ಜು ಎಲ್ಲ ಇತ್ತು. ಎಲ್ಲ ಥರ ಉಪ್ಪಿನಕಾಯಿ ಪುಡಿಗಳು, ಚಟ್ನಿ ಪುಡಿ ಎಲ್ಲ, ಶೇಂಗಾ ಚಟ್ನಿ ಪುಡಿ, ಮಾವಿನಕಾಯಿ, ಮಿಡಿ ಮಾವಿನಕಾಯಿದೆಲ್ಲ ಇತ್ತು. ಅದೆಲ್ಲ ಅಲ್ಲೂ ತುಂಬ ಚೆನ್ನಾಗಿತ್ತು. ಇನ್ನು ಈ ಕಡೆ ಬಂದರೆ ಗಾಜಿನ ಐಟಮ್ ಎಲ್ಲ ಇತ್ತು. ಗಾಜಿನ ಐಟಮ್ಗಳು ಈ ಕಡೆ, ಇದು ಮಕ್ಕಳದ್ದು ಸ್ಕೇಲು, ಪೆನ್ಸಿಲು ಅದೆಲ್ಲ ಇತ್ತು. ಆಮೇಲೆ ಈ ಕಡೆ ಮ್ಯಾಟ್ಗಳೆಲ್ಲ ಇತ್ತು. ಇಲ್ಲೂ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿರೋ ಐಟಮ್ ಎಲ್ಲ ಹಾಕಿದ್ರು. ನಾವು ಎಲ್ಲ ಎಕ್ಸಿಬಿಷನ್ಗೆ ಹೋದ್ರೆ ಇದೇ ಥರ ಹಾಕಿರ್ತಾರೆ, ನೋಡಿರ್ತೀವಿ. ನಮ್ಗೇನು ಇಷ್ಟ ಆಗುತ್ತೋ ಅದನ್ನು ತೊಗೋತೀವಿ.
ಇಲ್ಲಾಂದರೆ ಸುಮ್ಮನೆ ನೋಡೋಕ್ಕಾದ್ರೂ ಹೋಗ್ತೀವಿ. ಇಲ್ಲಿ ನೋಡಿ ವ್ಯಾನಿಟಿ ಬ್ಯಾಗ್ಗಳು, ಪರ್ಸ್ಗಳೆಲ್ಲ ಇತ್ತು, ನೋಡಿದ್ವಿ ನಾವು. ಚೆನ್ನಾಗಿತ್ತು ಎಲ್ಲ ಕಲೆಕ್ಷನು, ರೈಟು ರೀಸನಬಲ್ ಆಗಿತ್ತು. ಈ ಕಡೆ ಬಂದರೆ ಇಲ್ಲಿ ಆಟಗಳದ್ದು ಗೇಮ್ಸ್ಗಳು, ಬಾಲಲ್ಲಿ ಹೊಡಿಯೋದು, ಎಷ್ಟು ನಂಬರ್ ಬರುತ್ತೆ ಅದಕ್ಕೆ ಪ್ರೈಸ್ ಕೊಡ್ತಾರಲ್ಲ ಅದು. ನಮಗಂತೂ ಯಾವಾಗ ಹೊಡೆದ್ರೂ ಒಂದು ಬ್ರಷೋ ಇಲ್ಲ ಕ್ಲಿಪ್ಪೋ ಬರ್ತಿರುತ್ತೆ, ಹಂಗಾಗಿ ಅದಕ್ಕೆ ಹೋಗಲೇ ಇಲ್ಲ, ಬೇಡ ಹೋಗೋದು ಅಂತ. ಇನ್ನು ಶೂಟ್ ಮಾಡೋದಿತ್ತು. ಈ ಕಡೆ ಬಂದ್ರಂತೂ ಮಕ್ಕಳಿಗಂತೂ ತುಂಬ ಗೇಮ್ಗಳಿತ್ತು. ಕೊಲಂಬಸ್ಸು ಮತ್ತು ತುಂಬ ಆಟಗಳು, ಕಪ್ ಆ್ಯಂಡ್ ಸಾಸರು, ಮಕ್ಕಳದ್ದು ವಾಟ್ರ್ ಗೇಮು ಎಷ್ಟು ಇತ್ತು ಅಂದರೆ ವಾಟ್ರ್ ಗೇಮೆಲ್ಲ ಅಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿದ್ರು. ಎಲ್ಲರೂ ಮ್ಯೂಸಿಕ್ ಇದು ಮಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಎಲ್ಲ ಆಟಾಡ್ತಿದ್ರು ಎಲ್ಲರೂ. ಹಾಗೆ ಇಲ್ಲಿ ಇದು ಬೋಂಡ ಎಲ್ಲ ಮಾರ್ತಾಯಿದ್ರು, ಬಾಳೆಕಾಯಿ ಬೋಂಡ, ಹಾಗೇನೆ ಪಾವ್ ಭಾಜಿ, ಗೋಬಿ ಮಂಚೂರಿ ಎಲ್ಲ, ಕಬ್ಬಿನ ಹಾಲು, ಮೆಣಸಿನ್ಕಾಯಿ ಬಜ್ಜಿ, ಹಪ್ಳ. ಇಲ್ಲ ಎಕ್ಸಿಬಿಷನ್ ಏನು ಫೇಮಸ್ ಅಂದರೆ ಹಪ್ಳಕ್ಕೆ ಫೇಮಸ್ಸು. ಹಪ್ಳ ನೋಡಿ ಇಲ್ಲಿ 60 ರೂಪಾಯಿ ಒಂದು ದೊಡ್ಡ ಹಪ್ಳ, ಅದಕ್ಕೆ ಉಪ್ಪು ಖಾರ ಹಾಕ್ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಜನ ಇದ್ದರು ಅಂದರೆ ಅಲ್ಲಿ ಬಿಲ್ ತೊಗೊಬರ್ಬೇಕು, ದುಡ್ಡು ಕಟ್ಟಿ ಬಿಲ್ ತೊಗೊಬಂದು ಆಮೇಲೆ ನಾವು ಬಿಲ್ ಕೊಟ್ಟು ತೊಗೋಬೇಕು. ಹಂಗಾಗಿ ನಾವು ಗೋಬಿ ಮಂಚೂರಿ ತೊಗೊಂಡ್ವಿ, ಹಾಗೆ ಬಾಳೆಕಾಯಿ ಬಜ್ಜಿ ತೊಗೊಂಡ್ವಿ. ಚೆನ್ನಾಗಿತ್ತು ಟೇಸ್ಟ್ ಎಲ್ಲ, ಖಾರ ಅಂತೂ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಬಂದು ನಾವು ಮತ್ತೆ ಮೀನಿಂದು ನೋಡೋಕ್ಕೆ ಶುರು ಮಾಡ್ಕೊಂಡ್ವಿ ಹುಡುಗಿನ. ಆ ಹುಡುಗಿ ನೋಡಿ ಹಿಂಗೆಲ್ಲ ಕಿಸ್ ಎಲ್ಲ ಕೊಡ್ತಾಯಿದೆ. ಆ ಹುಡುಗಿ ನೋಡೋಕ್ಕೆ ಮತ್ತೆ ಬಂದ್ವಿ. ಅದೇನೋ ಮತ್ತೆ ಅಲ್ಲೋಗಿ ನೋಡಬೇಕು ಅಂತ ಮತ್ತೆ ಖುಷಿ ಆಯಿತು, ಅದು ನೋಡಬೇಕು ಅಂತಲೇ ಬಂದ್ವಿ. ನಾವು ಬಂದು ಅಲ್ಲಿ ಸ್ವಲ್ಪ ಸುಮಾರು ಹೊತ್ತು ನಿಂತಿದ್ವಿ, ಒಂದು 20 ನಿಮಿಷನೇ ನಿಂತಿದ್ವಿ, ಅದು ನೋಡ್ಕೊಂಡು ನಿಂತಿದ್ವಿ. ಮಕ್ಕಳಿಗೆಲ್ಲ ಕರ್ಕೊಂಡು ಎಲ್ಲರೂ ಹೋಗ್ಬೋದು, ದೊಡ್ಡವರು ಹೋಗ್ಬೋದು. ಸಂಜೆ ಒಂದು 5 ಗಂಟೆವರೆಗೂ, 5 ಗಂಟೆಗೆ ಹೋದರೆ 9:00ವರೆಗೂ ಟೈಮ್ ಇದು ಮಾಡ್ಬೋದು. ಒಳಗಡೆ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಗೇಮ್ ಎಲ್ಲ ಇದ್ದಾವೆ, ಖುಷಿಯಾಗುತ್ತೆ ಮಕ್ಕಳು ಆಟ ಆಡ್ಕೊಂಡು. ತಿನ್ನೋಕ್ಕೂ ಅಷ್ಟೇ, ಎಲ್ಲ ತಿನ್ನೋಕ್ಕೂ ಇದೆ. ಈಗ ನೋಡಿ ಹಾಗೆ ನೋಡ್ಕೊಂಡು ವಾಪಸ್ ಬಂದ್ವಿ ನಾವು. ಆಚೆ ಕಡೆ ಬಂದಾಗ ಇನ್ನೊಂದು ಸ್ವಲ್ಪ ಹೊತ್ತು ಇರೋಣ ಅನಿಸುತ್ತೆ. ಈ ವಿಡಿಯೋ ನಿಮ್ಗೊಂದು ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.